ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಸವಿತಾ. ಇಂದು ನಾನು ನನ್ನ ಜೀವನದ ಒಂದು ರೋಮಾಂಚನಕಾರಿ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಈ ಕಥೆಯು ಸುಮಾರು 4 ವರ್ಷಗಳ ಹಿಂದಿನದ್ದು. ಆಗ ನನಗೆ ಮದುವೆಯಾಗಿ ಕೇವಲ 3 ವರ್ಷಗಳು ಕಳೆದಿದ್ದವು. ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ಗಂಡ ಇಬ್ಬರೇ ವಾಸಿಸುತ್ತಿದ್ದೆವು. ನಾನು ನೋಡಲು ಸುಂದರವಾಗಿದ್ದು, ಬಿಳಿ ಮೈಬಣ್ಣ ಹಾಗೂ ಕಪ್ಪು ಕಣ್ಣುಗಳನ್ನು ಹೊಂದಿದ್ದೆ. 5 ಅಡಿ 2 ಇಂಚು ಎತ್ತರವಿದ್ದ ನಾನು ಆಕರ್ಷಕವಾಗಿ ಕಾಣುತ್ತಿದ್ದೆ. ನನ್ನ ಪತಿ ನನಗಿಂತ ಸ್ವಲ್ಪ ಕಡಿಮೆ ಎತ್ತರವಿದ್ದರು. ನಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ತೀರಾ ಬಡತನದಿಂದ ಕೂಡಿರಲಿಲ್ಲ. ಆದರೂ ನನ್ನ ಪೋಷಕರು ನನಗೆ ಬೇಗನೆ ಮದುವೆ ಮಾಡಿಕೊಟ್ಟಿದ್ದರು. ನನ್ನ ಪತಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ದೈಹಿಕವಾಗಿ ಸ್ವಲ್ಪ ತೆಳಗಿದ್ದರು ಮತ್ತು ಅಷ್ಟೊಂದು ಬಲಶಾಲಿಯಾಗಿರಲಿಲ್ಲ. ಇದರಿಂದ ನಮ್ಮ ದಾಂಪತ್ಯದಲ್ಲಿ ಅತೃಪ್ತಿ ಇತ್ತು. ನನ್ನ ಪತಿಯಿಂದ ನನಗೆ ಸಿಗಬೇಕಾದ ದೈಹಿಕ ಸುಖ ಮತ್ತು ಪ್ರೀತಿ ಸರಿಯಾಗಿ ಸಿಗುತ್ತಿರಲಿಲ್ಲ. ಮದುವೆಗೆ ಮುಂಚೆ ನನಗೆ ಅನೇಕ ಸ್ನೇಹಿತರಿದ್ದ ಕಾರಣ ನಾನು ಆ ಆನಂದಕ್ಕೆ ಒಗ್ಗಿಕೊಂಡಿದ್ದೆ. ಆದರೆ ನನ್ನ ಪತಿ ದೈಹಿಕವಾಗಿ ಅಶಕ್ತರಾಗಿದ್ದರಿಂದ ನಮ್ಮಿಬ್ಬರ ನಡುವೆ ಸರಿಯಾದ ಹೊಂದಾಣಿಕೆ ಮತ್ತು ತೃಪ್ತಿ ಇರಲಿಲ್ಲ. ಹೀಗಿರುವಾಗ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕುಸಿಯಿತು. ನನ್ನ ಪತಿಯ ಸಂಬಳ ಕಡಿಮೆಯಿದ್ದ ಕಾರಣ ನಾನು ಮನೆಯ ಖರ್ಚುಗಳನ್ನು ಬಹಳ ಜಾಗರೂಕತೆಯಿಂದ ನಿಭಾಯಿಸುತ್ತಿದ್ದೆ. ಅದೇ ಸಮಯದಲ್ಲಿ ನನ್ನ ಪತಿಗೆ ಮುಂಬೈಗೆ ವರ್ಗಾವಣೆಯಾಯಿತು. ಕಂಪನಿಯು ನಮಗೆ ಅಲ್ಲಿ ವಾಸಿಸಲು ಒಂದು ಸಣ್ಣ ಕೋಣೆಯನ್ನು ನೀಡಿತು. ಮುಂಬೈಗೆ ಬಂದ ನಂತರ ನನ್ನ ಜೀವನ ಶೈಲಿ ಬದಲಾಯಿತು. ಪತಿ ಇಡೀ ದಿನ ಕೆಲಸಕ್ಕೆ ಹೋದಾಗ ನಾನು ಮನೆಯಲ್ಲಿ ಒಬ್ಬಂಟಿಯಾಗಿರುತ್ತಿದ್ದೆ. ಟಿವಿ ನೋಡುತ್ತಾ, ಮೊಬೈಲ್ ಬಳಸುತ್ತಾ ಸಮಯ ಕಳೆಯುತ್ತಿದ್ದೆ. ಹೀಗಿರಲು ಒಂದು ದಿನ ನನ್ನ ಪತಿ ತಮ್ಮ ಕಂಪನಿಯ ಮ್ಯಾನೇಜರ್ ನಾಳೆ ಊಟಕ್ಕೆ ಬರುತ್ತಾರೆ ಎಂದು ತಿಳಿಸಿದರು. ಅತಿಥಿಗಳ ಸ್ವಾಗತಕ್ಕಾಗಿ ನಾನು ಅಡುಗೆಯ ತಯಾರಿ ನಡೆಸಿದೆ. ಮರುದಿನ ಸಂಜೆ ಪತಿ ಮ್ಯಾನೇಜರ್ ಜೊತೆ ಬಂದರು. ಆ ವ್ಯಕ್ತಿಯ ಹೆಸರು ವಿಕ್ರಮ್. ಅವರು ಸುಮಾರು 40 ವರ್ಷದ ಎತ್ತರವಾದ ವ್ಯಕ್ತಿ. ಅವರು ನನ್ನನ್ನು ನೋಡಿದಾಗ ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಆಕರ್ಷಣೆ ಮತ್ತು ಮೆಚ್ಚುಗೆ ಎದ್ದು ಕಾಣುತ್ತಿತ್ತು. ನಾನು ಅವರಿಗೆ ನೀರು ತಂದುಕೊಟ್ಟೆ. ಸ್ವಲ್ಪ ಸಮಯದ ನಂತರ ನನ್ನ ಗಂಡ ವಿಕ್ರಮ್ ಅವರನ್ನು ಪರಿಚಯಿಸಿದರು. ನಂತರ ನಾನು ಅಡುಗೆ ಮನೆಗೆ ಹೋದೆ. ನಾನು ಕೆಲಸದಲ್ಲಿ ನಿರತಳಾಗಿದ್ದಾಗ ವಿಕ್ರಮ್ ನನ್ನನ್ನೇ ಗಮನಿಸುತ್ತಿದ್ದರು. ಇತ್ತ ನನ್ನ ಪತಿ ಮತ್ತು ವಿಕ್ರಮ್ ಮದ್ಯಪಾನ ಮಾಡುವ ಕಾರ್ಯಕ್ರಮದಲ್ಲಿ ತೊಡಗಿದ್ದರು. ಊಟದ ಸಮಯದಲ್ಲಿ ವಿಕ್ರಮ್ ನನ್ನ ಅಡುಗೆಯನ್ನು ತುಂಬಾ ಹೊಗಳಿದರು. ಅವರು ನನ್ನ ಪತಿಯ ಮುಂದೆ ನನ್ನ ಸೌಂದರ್ಯದ ಬಗ್ಗೆಯೂ ಮಾತನಾಡಿದರು. ಹೊಗಳಿಕೆಯನ್ನು ಕೇಳಿ ನನಗೆ ಸಂತೋಷವಾಯಿತು. ನಂತರ ಇಬ್ಬರೂ ಮತ್ತೆ ಕುಡಿಯಲು ಕುಳಿತರು. ಪತಿ ಅತಿಯಾದ ನಶೆಯಿಂದ ಸೋಫಾದ ಮೇಲೆ ಮಲಗಿ ಗಡದ್ದಾಗಿ ನಿದ್ರೆಗೆ ಜಾರಿದರು. ಪತಿ ಮಲಗಿದ ನಂತರ ವಿಕ್ರಮ್ ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಅವರ ಕಣ್ಣುಗಳು ನನ್ನ ಮೇಲೆ ಇತ್ತು. ಇದ್ದಕ್ಕಿದ್ದಂತೆ ನನ್ನ ಸೀರೆಯ ಸೆರಗು ಸರಿಯಲು ಆರಂಭಿಸಿದಾಗ ಅವರು ಅದನ್ನೇ ಗಮನಿಸುತ್ತಿದ್ದರು. ನಾನು ತಕ್ಷಣ ಸರಿಪಡಿಸಿಕೊಂಡೆ. ಊಟ ಮುಗಿಸಿ ಕೈ ತೊಳೆಯಲು ಅವರು ಬಾತ್ರೂಂ ಬಳಿ ಹೋದಾಗ ನಾನು ಸಹಾಯ ಮಾಡಿದೆ. ನಂತರ ಹೊರಗೆ ಜೋರಾಗಿ ಮಳೆ ಬರಲು ಪ್ರಾರಂಭವಾಯಿತು. ವಿಕ್ರಮ್ ಮಳೆಯಲ್ಲಿ ಹೋಗಲು ಸಾಧ್ಯವಾಗದೆ ನಮ್ಮ ಮನೆಯಲ್ಲೇ ಉಳಿಯಬೇಕಾಯಿತು. ಪತಿ ನಿದ್ರಿಸುತ್ತಿದ್ದ ಕಾರಣ ನಾನು ವಿಕ್ರಮ್ ಅವರನ್ನು ಕೋಣೆಗೆ ಕರೆದೆ. ಅಲ್ಲಿ ನಾವಿಬ್ಬರೂ ಮಾತನಾಡುತ್ತಾ ಕುಳಿತೆವು. ಅವರು ನನ್ನ ಸೌಂದರ್ಯವನ್ನು ಹೊಗಳುತ್ತಾ ಸ್ನೇಹ ಬೆಳೆಸಲು ಇಷ್ಟಪಟ್ಟರು. ಅಲ್ಲಿಂದ ಮುಂದೆ ನಮ್ಮಿಬ್ಬರ ನಡುವೆ ಫೋನ್ ಮೂಲಕ ಸ್ನೇಹ ಬೆಳೆಯಿತು. ವಿಕ್ರಮ್ ನನ್ನ ಪತಿಗೆ ಬಡ್ತಿ ಕೊಡಿಸುವಲ್ಲಿಯೂ ಸಹಾಯ ಮಾಡಿದರು. ಇದರಿಂದ ಪತಿ ಕೆಲಸದ ಮೇಲೆ ಹೊರಗಡೆ ಹೋಗುವುದು ಹೆಚ್ಚಾಯಿತು. ಪತಿ ಇಲ್ಲದ ಸಮಯದಲ್ಲಿ ವಿಕ್ರಮ್ ನಮ್ಮ ಮನೆಗೆ ಬಂದು ನನ್ನೊಂದಿಗೆ ಏಕಾಂತದ ಸಮಯ ಕಳೆಯುತ್ತಿದ್ದರು. ಒಮ್ಮೆ ಪತಿ 10 ದಿನಗಳ ಪ್ರವಾಸಕ್ಕೆ ಹೋದಾಗ ವಿಕ್ರಮ್ ನಮ್ಮ ಮನೆಗೆ ಬಂದು ತಂಗಿದರು. ಆ 10 ದಿನಗಳು ನಾವಿಬ್ಬರೂ ತುಂಬಾ ಹತ್ತಿರವಾದೆವು. ನನ್ನ ಪತಿಯಿಂದ ಸಿಗದ ದೈಹಿಕ ಸುಖ ಮತ್ತು ಪ್ರೀತಿಯನ್ನು ವಿಕ್ರಮ್ ಅತಿಯಾಗಿ ನೀಡಿದರು. ಅವರ ಸಾಮೀಪ್ಯ ನನಗೆ ತುಂಬಾ ಸಂತೋಷ ಮತ್ತು ತೃಪ್ತಿಯನ್ನು ನೀಡಿತು. 10 ದಿನಗಳ ನಂತರ ವಿಕ್ರಮ್ ತಮ್ಮ ಮನೆಗೆ ಹೋದರು ಮತ್ತು ನನ್ನ ಪತಿ ವಾಪಸ್ ಬಂದರು. ಆದರೆ ನನ್ನ ಪತಿಗೆ ನನ್ನ ಭಾವನೆಗಳ ಬಗ್ಗೆ ಕಾಳಜಿ ಇರಲಿಲ್ಲ. ವಿಕ್ರಮ್ ನನಗೆ ಬೇಕಾದ ಪ್ರೀತಿ ಮತ್ತು ವಸ್ತುಗಳನ್ನು ತರುತ್ತಿದ್ದರು. ಕೆಲವು ತಿಂಗಳ ನಂತರ ನಮಗೆ ಬೇರೆ ನಗರಕ್ಕೆ ವರ್ಗಾವಣೆಯಾಯಿತು. ಈಗ ನಾವು ದೂರವಿದ್ದರೂ ಇಂದಿಗೂ ವಿಕ್ರಮ್ ಜೊತೆ ಕಳೆದ ಆ ಸುಂದರ ಮತ್ತು ರೋಮಾಂಚನಕಾರಿ ಕ್ಷಣಗಳು ನನ್ನ ನೆನಪಿನಲ್ಲಿ ಹಸಿರಾಗಿವೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಡನೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.